ನೋಂದಣಿ ವಿಚಾರದಲ್ಲಿ ಗೃಹ ಸಚಿವ ಓಪನ್ ಚಾಲೆಂಜ್. ಪ್ರಿಯಾಂಕ್ ಖರ್ಗೆ ಚಾಲೆಂಜ್ಗೆ ಕಮಲ ನಾಯಕರು ಫುಲ್ ವೈಲೆಂಟ್. ಆರ್ಎಸ್ಎಸ್ ನೋಂದಣಿ ವಿಚಾರದಲ್ಲಿ ಗೃಹ ಸಚಿವ ಓಪನ್ ಚಾಲೆಂಜ್. ಪ್ರಿಯಾಂಕ್ ಖರ್ಗೆ ಚಾಲೆಂಜ್ಗೆ ಕಮಲ ನಾಯಕರು ವೈಲೆಂಟ್. ಪ್ರತ್ಯೇಕ ಸಂಸ್ಥೆಗೆ ನೋಂದಣಿ ಅವಶ್ಯಕತೆಯಿಂದ ಸಂಘ ಪರಿವಾರದ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಟಕ್ಕರ್. ಜಗನ್ನಾಥ ಭವನ ಅಥವಾ ಕೇಶವ ಕೃಪಾಗೆ ನನ್ನನ್ನು ಆಹ್ವಾನ ಕೊಡಿ, ದಾಖಲೆ ನನಗೆ ಕೊಡಿ ಅಂತ ನೇರವಾಗಿ ಸವಾಲ್ ಹಾಕಿದ್ದಾರೆ ಖರ್ಗೆ. ಪ್ರಿಯಾಂಕ್ ಖರ್ಗೆ ಸವಾಲ್ಗೆ ಬಿಜೆಪಿ ನಾಯಕರು ಸಂಕಷ್ಟ. ದಿನೇ ದಿನೇ ಜೋರಾಗ್ತಾ ಇದೆ ಖರ್ಗೆ ಕಮಲ ನಾಯಕರ ಸಂಘರ್ಷ. ಸಂಘವನ್ನ ನೋಂದಣಿಗೊಳಪಡಿಸಲು ಪ್ರಿಯಾಂಕ್ ಖರ್ಗೆ ತಂತ್ರ. ಪ್ರಿಯಾಂಕ್ ಖರ್ಗೆ ಮೇಲೆ ಕಿಡಿಕಾರ್ತಾ ಇರುವ ಬಿಜೆಪಿ ನಾಯಕರು. ಆರ್ಎಸ್ಎಸ್ ನೋಂದಣಿ ವಿಚಾರದಲ್ಲಿ ಗೃಹ ಸಚಿವ ಓಪನ್ ಚಾಲೆಂಜ್ ಮಾಡಿದ್ದಾರೆ. ಇನ್ನು ಆರ್ಎಸ್ಎಸ್ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರ ಸಂಘರ್ಷ ಇವತ್ತು ನಿನ್ನೆದಲ್ಲ. ಇನ್ನು ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಆರ್ಎಸ್ಎಸ್ ವಿರುದ್ಧವಾಗಿ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಅದರಲ್ಲೂ ಬಹಳ ಪ್ರಮುಖವಾಗಿ ಬಹಳ ಟೀಕೆಗಳನ್ನು ಕೂಡ ಮಾಡಿದ್ರು. ರಾಜ್ಯದಲ್ಲಿ ಶಾಂತಿ ಕದಡುವ ಯಾವುದೇ ಸಂಘಟನೆಗಳಿಗೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ. ಅದು ಆರ್ಎಸ್ಎಸ್ ಆದರೂ ಸರಿ, ಬಜರಂಗ ದಳ ಆದರೂ ಸರಿ, ಏನೇ ಆದರೂ ಅಷ್ಟೇ, ರಾಜ್ಯದಲ್ಲಿ ಶಾಂತಿ ಕದಡುವಂತಹ ಕೆಲಸಕ್ಕೆ ಮಾಡುವಂತಹ ಸಂಘಟನೆಗಳಿಗೆ ನಾವು ಪ್ರೋತ್ಸಾಹವನ್ನು ನೀಡೋದಿಲ್ಲ ಅಂತ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಕೂಡ ಮಾಡಿದ್ರು. ಈಗ ಆರ್ಎಸ್ಎಸ್ ನೋಂದಣಿ ವಿಚಾರದಲ್ಲೂ ಕೂಡ ಗೃಹ ಸಚಿವರು ಓಪನ್ ಚಾಲೆಂಜ್ ಅನ್ನ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಚಾಲೆಂಜ್ಗೆ ಈಗ ಕಮಲ ನಾಯಕರು ಫುಲ್ ವೈಲೆಂಟ್ ಆಗಿದ್ದಾರೆ. ಪ್ರತ್ಯೇಕ ಸಂಸ್ಥೆಗೆ ನೋಂದಣಿ ಅವಶ್ಯಕತೆ ಅಂತ ಸಂಘ ಪರಿವಾರದವರು ಕೂಡ ಸದ್ಯಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಸಂಘ ಪರಿವಾರದ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಕೂಡ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ.